ವೀಕ್ಷಕರೇ, ಇವತ್ತು ನಾವು SSLC ಅಂದರೆ 10ನೇ ತರಗತಿಗೆ ಸಂಬಂಧಿಸಿದಂತೆ ನಾವು SA1 ಅನ್ಬೋದು ಅಥವಾ ಅರ್ಧವಾರ್ಷಿಕ ಪರೀಕ್ಷೆ 80 ಅಂಕಗಳಿಗೆ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಬ್ಲೂ ಪ್ರಿಂಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೂ ಬೋರ್ಡ್ನಿಂದ ಯಾವ ಥರನಾಗಿ ಕ್ವಶನ್ ಪೇಪರನ್ನು ಸೆಟ್ ಮಾಡಲಾಗುತ್ತದೆಯೋ ಅದೇ ಥರನಾಗಿ ಅದೇ ಪ್ಯಾಟರ್ನಲ್ಲಿ ಅಷ್ಟೇ ಅಂಕಗಳಿಗೆ ಹಾಗೂ ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಲಾಗಿದೆ. ಬನ್ನಿ ತಡ ಮಾಡದೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಸೊ SSLC ಅರ್ಧವಾರ್ಷಿಕ ಪರೀಕ್ಷೆ 2023, SSLC ಮಿಡ್ ಟರ್ಮ್ ಎಕ್ಸಾಮ್ 2023 80 ಅಂಕಗಳಿರುವಂಥದ್ದು. ಸೊ ಈ ಒಂದು ಪರೀಕ್ಷೆಗೆ ನಿರ್ಧಾರಿತ ಪಠ್ಯಕ್ರಮ ಯಾವುದು ಎನ್ನುವುದನ್ನು ಮೊದಲು ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು. तो सबसे पहले हम देखेंगे गद्य भाग से हमने लिया है कश्मीरी सेब, पार्ट 2 गिल्लू, गद्य पार्ट 3 मेरा बचपन और गद्य पार्ट 4 बसंत की सच्चाई और गद्य पार्ट 5 इंटरनेट क्रांति भी हमने लिया है. इसी के साथ साथ ಮುಂದುವರೆದು ಪದ್ಯ ಭಾಗದಲ್ಲಿ ನೋಡುವುದಾದರೆ पद्य भाग 1 मातृभूमि, पद्य पाठ 2 अभिनव मनुष्य, पद्य पाठ 3 तुलसी के दोहे. इसके साथ साथ हमने लिया है कोशिश करने वालों की हार नहीं होती, क्योंकि परीक्षा की दृष्टि से बहुत ही मुख्य पद्य पाठ है. यहीं से हमें कंठस्थ आता है, पद्य भाग आता है, तो इसीलिए हमने लिया है. पूरक वाचन से हमने लिया है शनि सबसे सुंदर ग्रह, हमने लिया है शनि सबसे सुंदर ग्रह. और रचना भाग से हमने लिया है अनुवाद, गद्यांश यानी कि पैसेज, पत्र और निबंध. ಇದರ ಜೊತೆಗೆ ವ್ಯಾಕರಣದ ಒಂದಿಷ್ಟು ಅಂಶಗಳನ್ನು ನಾವು ತೆಗೆದುಕೊಂಡಿದ್ದೀವಿ. तो चलिए प्रश्न पत्र के एक स्वरूप को हम देखेंगे. ಸೊ SSLC ಅರ್ಧವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಕೊಡಲಾಗಿದೆ. ವಿಷಯ तृतीय भाषे हिंदी, तृतीय भाषा हिंदी है, थर्ड लैंग्वेज हिंदी है. तो हमने यहाँ पर समय जो लिया है ಬೆಳಿಗ್ಗೆ 10:30 ಮಧ್ಯಾಹ್ನ 1:00ವರೆಗೆ. ಇಲ್ಲಿ ನೀವು ಡೇಟನ್ನು ನಿಮ್ಮ ಪಾಠಶಾಲೆಯಲ್ಲಿ ಯಾವ ಡೇಟನ್ನು ಕೊಡ್ತಾರೆ ಅದನ್ನು ತೆಗೆದುಕೊಳ್ಳಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ 80 ಇದೆ, ಗರಿಷ್ಠ ಅಂಕಗಳು 80 ಆಗಿದ್ದಾವೆ. यहाँ पर अंक है 80. तो यहाँ पर कुछ सूचनाएं दिए गए हैं, तो उसको आप पढ़ लीजिए बाद में. तो चलिए बिना देर किए हम प्रश्न पत्रिका को प्रारंभ करते हैं. प्रश्न 1, निम्नलिखित प्रश्नों के लिए 4 विकल्प सुझाए गए हैं. उनमें सर्वाधिक विकल्प पर उसके क्रमाक्षर सहित पूर्ण रूप से लिखिए. ಇಲ್ಲಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ ಹಾಗೂ ಪ್ರತಿಯೊಂದಕ್ಕೆ ಒಂದೊಂದು ಅಂಕ. ऐसे 8 प्रश्न है, प्रत्येक के लिए 8 अंक. ಇವು ಸಂಪೂರ್ಣವಾಗಿ ವ್ಯಾಕರಣ ಭಾಗದಿಂದ ಬರ್ತವೆ. तो प्रश्न 1 है निम्नलिखित में स्त्रीलिंग शब्द है. ಕೆಳಗೆ ಕೊಟ್ಟಿರುವಂತಗಳಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದು? आपके ऑप्शंस हैं ए पिता, बी दादा, ಸಿ पंडिताइन, ಡಿ ಚಾಚಾ. ಈ 4 ಆಪ್ಷನ್ಗಳಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದು ಎನ್ನುವುದನ್ನು ನೀವು ಮಕ್ಕಳೇ ಉತ್ತರಿಸಬೇಕಾಗಿರುವಂಥದ್ದು. ಪ್ರಶ್ನೆ 2, ಕಿತಾಬ್ ಶಬ್ದ ಕಾ ಬಹುವಚನ ರೂಪ है. ಕಿತಾಬ್ ಶಬ್ದದ ಬಹುವಚನ ರೂಪ ಯಾವುದು ಅನ್ನೋದ ಬರಿಬೇಕಾಗತ್ತೆ. ಆಪ್ಷನ್ಸ್ हैं आपके ए पुस्तक, बी किताबें, सी किताब, डी ग्रंथ. ये आपके 4 ऑप्शन दिए गए हैं. इसमें से सर्वाधिक जो उचित ऑप्शन होगा उसको आपको लिखना है. प्रश्न 3, ಕನಕಲತಾ ಶಬ್ದ में समास है. ಸೊ ಮುಂಬರುವಂಥ ವಾರ್ಷಿಕ ಪರೀಕ್ಷೆಗೂ ಕೂಡ ಸಮಾಸ ಹಾಗೂ ಸಂಧಿ ಫಿಕ್ಸ್ ಒಂದೊಂದು ಅಂಕ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿ ನಾವು ಇಲ್ಲಿ ಅದನ್ನು ತೆಗೆದುಕೊಂಡಿದ್ದೀವಿ. ಕನಕಲತಾ शब्द में समास है. ऑप्शन है आपके द्वंद्व, बी तत्पुरुष, ಸಿ ದ್ವಿಗು, ಡಿ ಕರ್ಮಧಾರಯ ಎನ್ನುವಂಥ ಆಪ್ಷನ್ಗಳನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾಗಿರುವಂಥ ಕನಕಲತಾಕ್ಕೆ ಸರಿಯಾಗಿರುವಂಥ ಸಮಾಸ ಯಾವುದಕ್ಕೆ ಉದಾಹರಣೆಯಾಗಿದೆ ಅನ್ನೋದನ್ನು ನೀವು ಬರೀಬೇಕಾಗಿರುವಂಥದ್ದು. ಪ್ರಶ್ನೆ 4 है ಅತ್ಯಧಿಕ ಶಬ್ದ में ಸಂಧಿ है. ಅತ್ಯಧಿಕ ಶಬ್ದದಲ್ಲಿ ಯಾವ ಸಂಧಿ ಇದೆ ಎನ್ನುವುದನ್ನು ನಾವು ನೋಡಬೇಕಾಗತ್ತೆ. ಆಪ್ಷನ್ ಎ ಗುಣ, ಆಪ್ಷನ್ ಬಿ ಯಣ, ಆಪ್ಷನ್ ಸಿ ದೀರ್ಘ, ಆಪ್ಷನ್ ಡಿ ವೃದ್ಧಿ. ಸೊ ಇಲ್ಲಿ ಯಾವುದು ಉಚಿತವಾಗಿರುವಂಥ ಆಪ್ಷನ್ ಇದೆ ಅದನ್ನು ನೀವು ಚಾಯ್ಸ್ ಮಾಡಿ ಬರೀಬೇಕಾಗಿರುವಂಥದ್ದು. ಕಮರ್ ಕಸ್ನಾ ಮುಹಾವರೆ ಕಾ ಅರ್ಥ है. और आपके ऑप्शंस हैं, ನಿಮ್ಮ ಆಪ್ಷನ್ಸ್ಗಳಿದ್ದಾವೆ. ಎ ಕ್ರೋಧಿत होना, बी पाँव दबाना, सी तैयार होना
या फिर ऑप्शन डी गुस्सा करना. ಇದರಲ್ಲಿ ಸರಿಯಾಗಿರುವಂತಹ ಮುಹಾವರೆ ಕರ್ತ ಇದು ಕೂಡ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾಗಿರುವಂತಹ ಪ್ರಶ್ನೆ. ಮುಹಾವರೆ ಕೇಳ್ತಾರೆ. मुख्य प्रश्न 6 वरदान शब्द का विलोम शब्द है. ಇಲ್ಲಿ ವಿಲೋಮ್ का अर्थ होता है ವಿರುದ್ಧ ಪದವನ್ನು ಬರಿಬೇಕಾಗುತ್ತೆ. ವರದಾನ ಶಬ್ದದ ವಿಲೋಮ್ ಶಬ್ದ ಬರಿಬೇಕಾಗಿರುವಂಥದ್ದು. आपके ऑप्शंस हैं ए आशीर्वाद, बी प्रधान, सी समाधान, ऑप्शन डी अभिशाप. ಇದರಲ್ಲಿ ವರದಾನ ಶಬ್ದಕ್ಕೆ ವಿರುದ್ಧವಾಗಿರುವಂಥ ಪದವನ್ನು ಹುಡುಕಿ ಬರಿಬೇಕು. प्रश्न 7 माता पिता ಶಬ್ದ ಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಹೇ. ಮಾತಾ ಪಿತಾ ಎನ್ನುವಂಥ ಶಬ್ದದಲ್ಲಿ ಬಂದಿರುವಂಥ ಚಿಹ್ನೆ ಯಾವುದು ಅನ್ನೋದನ್ನು ಬರಿಬೇಕಾಗಿರುವಂಥದ್ದು. और आपके ऑप्शंस हैं ए प्रश्नवाचक, बी योजक, ऑप्शन सी है पूर्ण विराम, ऑप्शन सी है पूर्ण विराम और ऑप्शन डी है अल्प विराम. ಸೊ ಅಲ್ಲಿ ಯಾವುದೋ ಒಂದು ಚಿಹ್ನೆಯನ್ನು ಬಳಸಲಾಗಿದೆ, ಅದನ್ನು ಬರಿಬೇಕಾಗಿರುವಂಥದ್ದು. प्रश्न 8 है चलना शब्द का प्रथम प्रेरणार्थक शब्द है. ಚಲನಾ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಶಬ್ದವನ್ನು ನಾವು ಬರಿಬೇಕಾಗಿರುವಂಥದ್ದು. ಆನಾ ಪ್ರತ್ಯಯ ಹಚ್ಚಿದ್ರೆ ಪ್ರಥಮ ಪ್ರೇರಣಾರ್ಥಕ ಆಗ್ತದೆ, ಅದನ್ನು ನೀವು ನಿಮ್ಮ ಶಾಲೆಯಲ್ಲಿ ಕಲ್ತಿರ್ತೀರ. ಇಲ್ಲಿ यहाँ पर ऑप्शन दिए गए हैं ए चलवाना, बी चलने, ऑप्शन सी चलन, ऑप्शन डी चलाना. सो इಲ್ಲಿಗೆ 8 प्रश्नಗಳು मुगिता व्याकरण के संबंधिसिदंते. तो चलिए आगे बढ़ते हैं. निम्नलिखित प्रथम 2 शब्दों के सूचित संबंधों के अनुरूप तीसरे शब्द से संबंधित शब्द लिखिए. 4 प्रश्न हैं, प्रत्येक के लिए 1 अंक, कुल मिलाकर 4 अंक. ಅನುರೂಪತಾ ಪ್ರಶ್ನೆಗಳನ್ನು ಕೊಡಲಾಗಿದೆ. ಮೊದಲ 2 ಪದಗಳ ಸಂಬಂಧವನ್ನು ನೋಡಿಕೊಂಡು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದವನ್ನು ಬರಿಬೇಕಾಗಿರುವಂಥದ್ದು. ಪ್ರಶ್ನೆ 9 है भोजन का आवश्यक अंग टोमेटो. ಭೋಜನದ ಅವಶ್ಯಕ ಅಂಗ ಟೊಮ್ಯಾಟೊ. ಪಹಲೆ ಕೆ ಪೇಟ್ ಭರ್ನೆ ವಾಲಿ ಚೀಸ್ ಎನ್ನುವಂಥದ್ದನ್ನು ಕೇಳಲಾಗಿದೆ. ಅದರ ಉತ್ತರವನ್ನು ನೀವು ಮಕ್ಕಳೇ ಬರಿಬೇಕಾಗಿರುವಂಥದ್ದು. ಪ್ರಶ್ನೆ 10 है ರಮಾನಂದ್ ಶಾಸ್ತ್ರಿ ದೋಸ್ತ್ ಶಂಶುದ್ದೀನ್ डैश डैश डैश. प्रश्न 11 ट्विटर वरदान पैरसी डैश डैश डैश. अभिनव नवीन ಹುಕುಂ ಡ್ಯಾಶ್ ಡ್ಯಾಶ್ ಡ್ಯಾಶ್. ಎಲ್ಲ ಸಂಬಂಧಗಳನ್ನು ನೋಡಿಕೊಂಡು ಮೂರನೇ ಪದಕ್ಕೆ ಸಂಬಂಧಿಸಿದಂತಹ 4ನೇ ಪದವನ್ನು ಅನುರೂಪತದಲ್ಲಿ ಬರಿಬೇಕಾಗಿರುವಂಥದ್ದು. ಮುಖ್ಯ ಪ್ರಶ್ನೆ है, चलिए आगे बढ़ते. मुख्य प्रश्न है 3 निम्नलिखित प्रश्नों के उत्तर एक एक वाक्य में लिखिए. ಕೆಳಗಡೆ 4 ಪ್ರಶ್ನೆಗಳನ್ನು ಕೊಡಲಾಗಿದೆ, ಪ್ರತಿಯೊಂದಕ್ಕೆ 1 ಅಂಕ, ಒಟ್ಟಾಗಿ 4 ಅಂಕ. प्रश्न 13 है गिलहरी का बच्चा कहाँ पड़ा था. प्रश्न 14 है बसंत और प्रताप कहाँ रहते थे. प्रश्न 15 है भारत के खेत कैसे हैं. प्रश्न 16 है मुख किसका पालन पोषण करता है. ಎನ್ನುವಂಥ 1 ಅಂಕದ ಪ್ರಶ್ನೆಗಳನ್ನು ಕೇಳಲಾಗಿತ್ತು. तो चलिए आगे बढ़ते हैं. मुख्य प्रश्न 4 निम्नलिखित प्रश्नों के उत्तर 2 या 3 वाक्यों में लिखिए. 2 ಅಥವಾ 3 ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. 8 प्रश्न हैं, प्रत्येक के लिए 2 अंक, कुल मिलाकर 16 अंक दिए गए हैं. प्रश्न 17 है आजकल शिक्षित समाज में किसके बार किया जाने लगा है ಎನ್ನುವಂಥ ಪ್ರಶ್ನೆ ಇದೆ. प्रश्न 18 लेखिका के गैर हाजिरी में गिल्लू ने दिन कैसे बिताए ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. प्रश्न 19 है अब्दुल कलाम जी का बचपन निश्चिंतता और सादगी में बीता कैसे ಎನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು ಮಕ್ಕಳೇ. ವ್ಯಾಪಾರ और बैंकिंग में इंटरनेट से क्या मदद मिलती है ಎನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು. प्रश्न 21 है मातृभूमि कविता में भारत माँ का स्वरूप कैसे वर्णित है. प्रश्न 22 है दिनकर जी के अनुसार मानव का सही परिचय क्या है. ಮುಂದೆವರೆದು 23 ಹಾಗೂ 24ನೇ ಪ್ರಶ್ನೆಗಳು ನಮಗೆ ಪೂರಕ ವಾಚನದಿಂದ ಸಂಬಂಧಿಸಿದಿರ್ತವೆ ಅಥವಾ ಪ್ರಶ್ನೆಗಳಿರ್ತವೆ. ಸೊ ಇಲ್ಲಿ ನಾನು ಒಂದೇ ಪಾಠ ಮುಗಿಸೋದ್ರಿಂದ ಇದನ್ನು ನಾವು ಹೇಳ್ತಾ ಇದ್ದೀವಿ. ಶನಿ ಸಬ್ಸೆ ಸುಂದರ ಗ್ರಹ ಹೇ ಪಾಠವನ್ನು ನಾವು ಅದನ್ನೇ ತೆಗೆದುಕೊಂಡಿದ್ದೀವಿ. ಶನಿ सौरमंडल का सबसे सुंदर ग्रह है कैसे स्पष्ट कीजिए. शनि सौरमंडल का सबसे सुंदर ग्रह कैसे स्पष्ट कीजिए. अथवा शनि का निर्माण किस प्रकार हुआ है. प्रश्न 24 शनि किसका पुत्र है. शनिचर का अर्थ क्या होता है. शनिचर का अर्थ क्या होता है.
ಅಥವಾ ಶನಿ के उपग्रह टाइटान के बारे में लिखिए ಎನ್ನುವಂಥ ಪ್ರಶ್ನೆಗಳನ್ನು ಕೇಳಲಾಗಿದೆ। मुख्य प्रश्न 5 निम्नलिखित प्रश्नों के उत्तर 3 या 4 वाक्यों में लिखिए। ऐसे 9 प्रश्न हैं, प्रत्येक के लिए 3 अंक, कुल मिलाकर 27 अंकों के लिए सबसे ज़्यादा लिखने का कार्य इसी के अंतर्गत आता है। ಅತಿ ಹೆಚ್ಚಿಗೆ ಬರಿಬೇಕಾಗಿರುವಂಥದ್ದು ನಾವು 3 ಅಂಕದ ಪ್ರಶ್ನೆಗಳ ಉತ್ತರ ಬರಿಬೇಕಾಗಿರುವಂಥದ್ದು। प्रश्न 25 सेब के हालत के बारे में लिखिए। प्रश्न 26 गिल्लू के प्रति महादेवी वर्मा जी की ममता का वर्णन कीजिए। प्रश्न 27 अहमद जलालुद्दीन का कलाम जी के जीवन में क्या महत्व था। ಸೊ ಇದು ನಿಮ್ಮ ಪುಸ್ತಕದಲ್ಲಿ ಕೊಡಲಾಗಿಲ್ಲ। ಸೊ ಇಂಥ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 1 ಅಥವಾ 2 ಕೇಳಿರ್ತಾರೆ, ನೀವು ಆರಾಮಾಗಿ ಇದನ್ನು ಬರೀಬಹುದು। ಇಂಥ ಪ್ರಶ್ನೆಗಳು ಸ್ವಲ್ಪ ಕ್ಲಿಷ್ಟ ಮಾಡಿ ಕೇಳ್ತಾರೆ, ಅದರ ಉತ್ತರವನ್ನು ಮಕ್ಕಳೇ ನೀವು ಬರೀಬೇಕಾಗಿರುವಂಥದ್ದು। प्रश्न 28 बसंत ने राजकिशोर को छलनी खरीदने के लिए किस प्रकार प्रेरित करता है। 29 है सोशल नेटवर्किंग एक क्रांतिकारी खोज है कैसे। प्रश्न 30 है अभिनव मनुष्य कविता में कवि मानव की भौतिक साधना का वर्णन कैसे करते हैं। भौतिक साधना का वर्णन कैसे करते हैं। प्रश्न 31 है भारत माँ के प्रकृति सौंदर्य का वर्णन कीजिए। ಸೊ ಮುಖ್ಯವಾಗಿ ಪ್ರಶ್ನೆ 32 ನೋಡೋದಾದರೆ ಫಿಕ್ಸ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ 32ನೇ ಪ್ರಶ್ನೆ ಭಾವಾರ್ಥದಾಗಿರುತ್ತೆ। ಯಾವುದೋ ಒಂದು ದೋಹೆಯನ್ನು ಕೇಳ್ತಾರೆ, ಅದರ ಭಾವಾರ್ಥವನ್ನು ಬರಿಬೇಕಾಗಿರುವಂಥದ್ದು। ದೋಹೆ का भावार्थ अपने शब्दों में लिखिए। तुलसी साथी विपत्ति के विद्या विनय विवेक साहस सुकृति ಸುಸತ್ಯ ವೃತ್ ರಾಮ ಭರೋಸೋ ಏಕ್ ಎನ್ನುವಂಥ ದೋಹೆಯ ಭಾವಾರ್ಥವನ್ನು ಮಕ್ಕಳೇ ನೀವು ಬರಿಬೇಕಾಗಿರುವಂಥದ್ದು। प्रश्न 33 है गद्यांश का अनुवाद कन्नड़ या अंग्रेजी में कीजिए। ಇಲ್ಲಿ ಒಂದು ಗದ್ಯಾಂಶವನ್ನು ಕೊಡಲಾಗಿದೆ, ಅದರ ಅನುವಾದವನ್ನು ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಮಕ್ಕಳೇ ನೀವು ಮಾಡಬೇಕಾಗಿರುವಂಥದ್ದು। और किशनगंज का बोर्ड लगा हुआ है, हल्का शोर है, संध्या हो गई है, लोग घरों की ओर लौट रहे हैं, उन्हीं के बीच एक दुबला पतला लड़का जल्दी जल्दी आता है। ಇದನ್ನು ನೀವು ಕನ್ನಡದಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಅನುವಾದ ಮಾಡಿ ಬರೀಬೇಕಾಗಿರುವಂಥದ್ದು। प्रश्न 6 है निम्नलिखित प्रश्नों के उत्तर 5-6 वाक्यों में लिखिए। कुल ऐसे 2 प्रश्न होते हैं 4 अंकों के लिए, कुल मिलाकर 8 अंक हैं। 2 ಪ್ರಶ್ನೆಗಳನ್ನು 4 ಅಂಕಗಳಿಗೆ ಕೇಳಲಾಗುತ್ತೆ, ಒಟ್ಟಾಗಿ 8 अंक। प्रश्न 34 अथवा प्रश्न इರುತ್ತೆ। प्रश्न 34 है बसंत एक ईमानदार लड़का है कैसे। अथवा पंडित राजकिशोर के मानवीय गुणों का परिचय दीजिए। पंडित राजकिशोर ಅವರ ಮಾನವೀಯ ಗುಣಗಳ ಪರಿಚಯವನ್ನು ಕೊಡಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ। और जैसे कि फिक्स हमें पता है 35 जो होता है कवितांश पूर्ण करने के लिए होता है। निम्नलिखित कवितांश पूर्ण कीजिए। असफलता ओ पद्य को आपको लिखना है, ಇಲ್ಲಿ ಬರಿಬೇಕಾಗಿರುತ್ತೆ। ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು। ಮ್ಯಾಕ್ಸಿಮಮ್ ಚಾನ್ಸಸ್ಗಳು ಇದೇ ಪದ್ಯ ಭಾಗವನ್ನು ವಾರ್ಷಿಕ ಪರೀಕ್ಷೆಯನ್ನು ಕೂಡ ಕೇಳ್ತಾರೆ ಮಕ್ಕಳೇ। ಮುಂದುವರೆದು प्रश्न 7 है गद्यांश को ध्यानपूर्वक पढ़कर निम्नलिखित प्रश्नों के उत्तर लिखिए। 4 अंकों के लिए है। ಇಲ್ಲಿ ಒಂದು ಗದ್ಯಾಂಶವನ್ನು ಕೊಡಲಾಗಿದೆ, ಪ್ಯಾಸೇಜನ್ನು ಕೊಡಲಾಗಿದೆ, ಇದನ್ನು ಚೆನ್ನಾಗಿ ಓದಿಕೊಂಡು ಮಕ್ಕಳೇ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು। हर व्यक्ति में एक समूचा ब्रह्मांड है, वैसे ही बसा है जैसे छोटे से बीज में पूरा वृक्ष छिपा है। आदमी इस ब्रह्मांड की रचना और क्रियात्मक इकाई है, विज्ञान भी सहमत है। इस बात से विज्ञान भी सहमत है। वैज्ञानिक कहते हैं कि विश्व के प्रत्येक जीव की क्रिया और उसका स्वभाव अलग अलग होता है, किन्हीं भी 2 में एक रूपता नहीं होती। विभिन्न प्राणियों का समावेश ही संसार है। इस प्रकार से करोड़ों कोशिकाओं से इस शरीर का निर्माण हुआ है। प्रत्येक का स्वभाव तथा कर्म भिन्न है, फिर भी यह मानव शरीर बाहर से एक दिखाई पड़ता है। प्रत्येक कोशिका जीवित है, कुछ सुप्त अवस्था में है तो कुछ जागृत में। जैसे ही कुछ कोशिकाएं मरती हैं, उसका स्थान दूसरी कोशिकाएं स्वतः ले लेती हैं। यदि में से एक भी कोशिका काम करना बंद कर दे तो शरीर का अस्तित्व भी ಖತರೆ ಮೇ ಪಡ ಜಾಯೇಗಾ। ಸೊ ಇಲ್ಲಿ 4 ಪ್ರಶ್ನೆಗಳನ್ನು ಕೊಡಲಾಗಿದೆ, ಮೇಲಿನ ಪ್ಯಾಸೇಜನ್ನು ಓದ್ಕೊಂಡು ಮಕ್ಕಳೇ ಈ 4 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು। छोटे से बीज में क्या छिपा है। ख संसार किसे कहते हैं।
ग शरीर का निर्माण कैसे हुआ है। घ एक भी कोशिका काम करना बंद कर दें तो क्या हो जाएगा। तो मुख्य प्रश्न है 8। प्रश्न संख्या 37 दिए गए संकेत बिंदुओं के आधार पर 12-15 ವಾಕ್ಯೋं में किसी एक विषय के बारे में ನಿಬಂಧ लिखी। ನಿಬಂಧವನ್ನು ಕೊಟ್ಟಿದ್ದಾರೆ, ಯಾವುದಾದರೂ ಒಂದು ನಿಬಂಧವನ್ನು ಬರೀಬೇಕು ಮಕ್ಕಳೇ. ಕೊಡಲಾಗಿದೆ ಆಬಾದಿ ಕಿ ಸಮಸ್ಯೆ, ಸಮಯ का ಸದುಪಯೋಗ, ಇಂಟರ್ನೆಟ್. ಇಲ್ಲಿ ಕೆಲವೊಂದಿಷ್ಟು ಬಿಂದುಗಳನ್ನು ಕೊಡಲಾಗಿದೆ, ಅದಕ್ಕೆ ತಕ್ಕಂತೆ ಆ ಒಂದು ಪಾಯಿಂಟ್ಸ್ಗಳನ್ನು ಬಳಸಿಕೊಂಡು ನಿಬಂಧವನ್ನು ಬರೀಬೇಕು. ಮುಖ್ಯ ಪ್ರಶ್ನೆ है 9 ನಿಮ್ನಲಿಖಿತ ವಿಷಯ के बारे में पत्र लिखिए. ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ, 5 ಅಂಕಗಳಿಗೆ ಒಂದು ಪತ್ರವನ್ನು ಬರೀಬೇಕು. प्रश्न 38 है अपनी बहन की शादी के कारण देते 3 दिन की छुट्टी मांगते हुए अपने प्रधानाध्यापक को एक पत्र लिखिए. अथवा शाला पर्यटन के लिए 2000 रुपये मांगते हुए ಪಿತಾಜಿ ಕೋ ಪತ್ರ ಲಿಖೆ. ಸೊ ಮಕ್ಕಳೇ, ಹೀಗೆ ಒಂದು 38 ಪ್ರಶ್ನೆಗಳನ್ನು 80 ಅಂಕಗಳಿಗೆ ನಾವು ನೋಡಿದ್ದೀವಿ. ಇದರ ಒಂದು ಬ್ಲೂ ಪ್ರಿಂಟನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ, ಅಲ್ಲಿಂದ ನೀವು ಬ್ಲೂ ಪ್ರಿಂಟ್ ಹಾಗೂ ಪ್ರಶ್ನೆ ಪತ್ರಿಕೆ PDF ಫೈಲನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಇಷ್ಟವಾಗಿದ್ದರೆ ಅವಶ್ಯವಾಗಿ ಜಕಾರ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ಇನ್ನಿತರ ವಿಡಿಯೋಗಳನ್ನು ನೋಡಲಿಕ್ಕೆ ಜಕಾರ ಅಕಾಡೆಮಿಯನ್ನು ನೋಡ್ತಾ ಇರಿ. ಧನ್ಯವಾದಗಳು.